ಗಿರಿ ಸಿಂಗಾರಮ ಮಯೂರ ವನ ಸಿಂಗಾರಮ ಕೋಗಿಲ ದಳ ಸಿಂಗಾರಮ ಕುಂಜರ ಸಭಾ ಸಿಂಗಾರಮ ಪಂಡಿತ. ಹೌದೌದು. ಹೀಗಂದ್ರೆ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಪರ್ವತದಲ್ಲಿ ನವಿಲುಗಳಿದ್ರೆ ಪರ್ವತ ಚಂದ, ವನದೊಳಗ ಕೋಗಿಲೆಗಳಿದ್ರೆ ವನ ಚಂದ. ರಾಜಾನ ದಂಡ ದರ್ಬಾರಗಳಲ್ಲಿ ಆನೆ ಅಂಬಾರಿ ಒಂಟಿಗಳಿದ್ರೆ ರಾಜಾನ ದರ್ಬಾರ ಚಂದ ಚಂದ. ಇಂತ ಕೂಡಿದಂತ ಸಭಾದೊಳಗ ಹೇಳುವಂತ ಕೇಳುವಂತ ಮಾಜ್ಞಾನಿ ಸಭಾ ಪಂಡಿತರಿದ್ರೆ ಸಭಾ ಚಂದ ಅಂತೇಳಿ ಹೇಳ್ತಾರ ಮಹಾತ್ಮರು. ಹೌದು, ಹೇಳ್ತಾರಲ್ರಿ. ಅದಕ್ಕೆ ಇವತ್ತಿನ ದಿವಸ ಹೆಂಗಾಗ್ಯದ ಅಂತ ಕೇಳಿದ್ರ, ಹೆಂಗಾಗ್ಯದ ಸರ? ಒಬ್ಬ ಹೊಸ್ತಾಗಿ MD ಕೋರ್ಸ್ ಮುಗಿಸ್ಕೇಸಂದ್ರ ದವಾಖಾನೆ ತೆಗೆದಿದತ್ತ. ಹೊಸ್ತಾಗಿ MD ಕೋರ್ಸ್ ಮುಗಿಸಿದ ದವಾಖಾನಿ ತೆಗದ ಬರೋ ಮುಂದೊಂದು ಹೂವಿನ ಹಾರ ತಗೊಂಡು ಬಂದತ್ತವ ದವಾಖಾನಿಗೆ. ಎದಕ್ರಿ ಅದು? ಯಾದಕ್ಕಪ್ಪ ಅಂತ ಕೇಳಿದ್ರ, ಇವತ್ತು ನಾರೇ ಹೊಸ್ತಾಗಿ MD ಕೋರ್ಸ್ ಮುಗಿಸಿ ಬಂದಿದ್ದು ದವಾಖಾನಿಗೆ. ಬಂದೇನಿ. ಇವತ್ತು ನನ್ನ ಕಡೆ ಯಾವಾಗ ಪೇಷಂಟ್ ಬರ್ತದ, ಆ ಪೇಷಂಟ್ ನಾ ಆಪರೇಷನ್ ಮಾಡದಂದ್ರ ಅವ್ರು ಸನ್ಮಾನ ಮಾಡಿ ಕೊಡ್ತಾನೆ ಏನ್ರಿ? ಏನಾಗ್ತದ ನೋಡ್ಬೇಕಂತ ಹೇಳಿ ಒಂದು ಪೇಷಂಟ್ ಬತ್ತು, ಪೇಷಂಟ್ ಕಾಟದ ಮ್ಯಾಗ ಹಾಕಿ ಏನ್ ಮಾಡಿದಿವ? ಈ ಹೂವಿನ ಹಾರ ಒಂದು ಗುಂಟಿಗೆ ಸಿಗಿಸಿದ ಪೇಷಂಟ್ ಚೆಕ್ ಮಾಡ್ಲಕತ್ತ. ಹೌದೌದು. ಅವಾಗ ಏನಾಯ್ತ್ರಿ ಮುಂದೆ? ಆ ಪೇಷಂಟ್ ಕಾಟದ ಮ್ಯಾಗ ಬಿದ್ದಲ್ಲೇ ಕೇಳ್ತತ್ತ ಡಾಕ್ಟರ್ಗ, ಏನತ್ತ? ಈ ಹೂವಿನ ಹಾರ ಅದಕ್ಕೆ ಗುಂಟಿಗೆ ಸಿಗಿಸಿರಿ ಸಾಹೇಬ್ರ ಅಂತ ಹೇಳಿ. ಅವಾಗ ಏನ್ ಹೇಳಿವ? ಅವಾಗ ಡಾಕ್ಟರ್ ಹೇಳ್ದತ್ತ, ಏನತ್ತ? ಇವತ್ತೇನ MBBS ಮುಗಿಸಿ ಬಂದಿದ್ದ ಇಲ್ಲಿಗೆ, ನೀರ ಹೊಸ್ತಾಗಿ ಪೇಷಂಟ್ ಇದ್ದಿ ನನ್ನ ಬಲ್ಲಿ, ಈ ಫಸ್ಟಿನ ಆಪರೇಷನ್ ಅದ ಸಕ್ಸಸ್ ಆಯ್ತು ಅಂದ್ರ ಆ ಹಾರ ನನ್ನ ಕೊಳ್ಳಾಗ ಹಾಕ್ತ, ಅಕಸ್ಮಾತ್ ನೀ ಫೇಲ್ ಗೀಲ್ ಆದಂದ್ರೆ ನಿನ್ನ ಕೊಳ್ಳಾಗ ಹಾಕಿ ಮನಿಗೆ ಕಳಿಸ್ತೀನಿ ಅಂದತ್ತ. ಹೌದು, ಅಂತ ಡಾಕ್ಟರ್ ಇವ. ಹಂಗಾಗ್ಯದ ಇವತ್ತು ನಾವು ಹೊಸ್ತಾಗಿ MD ಕೋರ್ಸ್ ಮುಗಿಸ್ಕೊಂಡು ಗೌಡ್ರ ಮುಂದೆ ಬಂದಿದ್ದೇವೆ. ಸಕ್ಸಸ್ ಆಗ್ತದ ಫೇಲ್ ಆಗ್ತದ ನಮಗೂ ತಿಳಿಯಲ್ಲ. ಹೆಂಗಾತ ಆಗ್ತದ ಮುಂದ? ಅದಕ್ಕೆ ಇರ್ಲಿ, ಹಂಗ ಮಾಡೋದು ಭಗವಂತನ ಸೇವಾ ಮಾಡಿದೇವಪ್ಪ ಅಂತಂದ್ರ ಏನಾಗ್ತದ? ಆ ಭಗವಂತಿಗೆ ನಾವು ಒಳ್ಳೆ ರೀತಿಲೇ ಮಾಡ್ಲಿ, ಅದು ಹೆಂಗ ಆದ್ರೂ ಭಕ್ತಿಯಿಂದ ಮಾಡಿದೇವಂದ್ರೆ ಹೋಗಿ ಮುಟ್ತದ ಅಂತಕ್ಕಂತ ಮಾತನ್ನ ಹೇಳಿ ಅದಕ್ಕೆ ನಾಟ್ಯಾಪೂತ್ಯದ ಜಬಗೊಂಡಗೌಡ ಕನಬಾಯಿ ಗೌಡ್ತಿ ಏನ್ ಮಾಡೋರು? ಸಿಗಣಾಪುರ ಮಹಾದೇವನ ಭಕ್ತಿ ಮಾಡ್ತಿದ್ರು 12 ವರ್ಷಗಟ್ಲೆ. ಹೌದು, ಮಾಡ್ತಿರಲ್ರಿಪ್ಪ. ಅವ್ರಿಗೆ ಮಕ್ಕಳು ಇದ್ದಿತ್ತಿಲ್ಲ, 12 ವರ್ಷಗಟ್ಲೆ ಭಕ್ತಿ ಮಾಡಿದ್ರು. ಆ ಮಹಾದೇವ್ಗೂ ಮಕ್ಕಳು ಕುಡುದು ಆಗಲಿಲ್ಲ. ಅವಾಗ ಅಲ್ಲಿ ಬರಗಾಲ ಬಿದ್ದ ಕಾಲಕ್ಕೆ ಮಹಾದೇವನ 700 ಜನಿಗೆ ಇದ್ದೀವು. ಹೌದು. ಆ 700 ಜನಿಗೆ ಎಲ್ಲ ಇಲ್ಲಿ ಬರಗಾಲ ಬಿದ್ದದ, ನೀವು ನನ್ನ ಮ್ಯಾಗ ಅಪಾರವಾದ ಭಕ್ತಿ ಇಟ್ರಿ. ಹೌದು. ಈ ಜನಿಗೆಗಳ ಜೊತೆನೆ ನಾ ನಿಮ್ ಕೂಡ ಸದಾಕಾಲ ಇರ್ತೀನೋ, ನಿಮಗೆ ಈ ಜನಿಗೆ ಜೋಪಾನ ಮಾಡೋ ಭಾರ ನಿಮ್ಮದು ಅಂತ ಹೇಳಿ ತಿಳ್ಕೊಂಡು ಹೌದೌದು ಆ ಗೌಡ್ರಿಗೆ ಒಪ್ಪಿಸ್ತಾನ ಮಹಾದೇವ. ಹೌದೌದು. ಆ ಜನಿಗೆಗಳು ಹೊಡ್ಕೊಂಡ್ ಕೇಸಿಂದ್ರೆ ಜಬಗೊಂಡ ಗೌಡ ಕನಬಾಯಿ ಗೌಡ್ತಿ ಏನ್ ಮಾಡಿದ್ರು? ತಿರುಗ್ ಕೊಟ್ಟವು ಜನಿಗೆಗಳು ಮೈಸುಗೊತ್ತು ಎಲ್ಲಿಗೆ ಬರ್ತಾರ? ಎಲ್ಲಿಗೆ ಬಂದ್ರಿಪ್ಪ? ಇಲ್ಲಿ ಗೊಳಗಿ ಗೋವಿಂದಪುರಕ್ಕೆ ಬರ್ತಾರ. ಹೌದೌದು. ಗೊಳಗಿ ಗೋವಿಂದಪುರಕ್ಕೆ ಬಂದ ಹೊತ್ತಿಗೆ ಏನ್ ಮಾಡ್ತಾರ ಮುಂದ? ಅಲ್ಲಿ 3 ಮಂದಿ ಅಣ್ಣತಮ್ಮರು ಇದ್ರು. ಹೌದೌದು. ಅವ್ರು ಯಾರ್ಯಾರು? ಅವರು ಆಬುಗೊಂಡ, ಜಾಬುಗೊಂಡ, ಕಾಬುಗೊಂಡ ಅಂತ ಹೇಳಿ ಹಿಂಗ 3 ಮಂದಿ ಅಣ್ಣತಮ್ಮರು ಇದ್ರು. ಹೌದೌದು. ಆ ಅಣ್ಣತಮ್ಮರ ಮನೆಗೆ ತುಡುಗರು ಬಂದಿದ್ರು. ಹೌದೌದು. ದರುಡಿ ಇತ್ತು. ದರುಡಿ ಕೇಳಿ ಕೇಸಿಂದ್ರ ಅವ್ರಿಗೆ ಚಿಂತೆ ಆಗಿತ್ತು. ಇನ್ನು ನಾಳಿಗಾರ ಹಿಂಗ ಅಮುಕ್ ನಮ್ಮ ಮನೆಗೆ ದರುಡಿ ಅದ, ಈಗ ದರುಡಿ ಅವ್ರು ಬಂದ್ರಂದ್ರ ನಮ್ಮ ಕೈಲಿ ಅವ್ರಿಗೆ ವಿರೋಧ ಮಾಡೋದು ನೀಗುದಿಲ್ಲ, ಹೆಂಗ್ ಮಾಡೋದು ಅಂತ ಹೇಳಿ ಚಿಂತೆ ಕೂತಿದ್ರು. ಹೌದೌದು. ಜಬಗೊಂಡ ಗೌಡ ಹೋಗಿ ಹೇಳ್ತಾನ, ಏನತ್ತ? ನಿಮ್ಮದು ಏನೋ ಒಂದು ಚೂಜಿ ತುಕುಡಿ ಬಿ ನಾ ಹಲಕ್ಕಾಗು ಗುಡುದಿಲ್ಲ, ನೀವು ಹೆದರಬೇಡ್ರಿ ಅಂತ ಹೇಳಿ ಆ ಜಬಗೊಂಡ ಗೌಡ ಹೇಳ್ತಾನ. ತಮ್ಮನಾದ ಆಬುಗೊಂಡಗೆ ಕರ್ಕೊಂಡು ಬಂದು ಯುದ್ಧ ಮಾಡಿ ಅವ್ರಿಗೆ ಎಲ್ಲರಿಗೂ ಸೋಲಿಸ್ತಾನ. ಹೌದೌದು. ಅವಾಗ ಆ ಗೊಳಗಿ ಗೌಡ್ರು ಏನ್ ಹೇಳ್ತಾರ? ಏನ್ ಹೇಳ್ತಾರಪ್ಪ? ಇಲ್ಲಿಂದ ನೀನು ಒಬ್ಬ ನಮ್ಮ ಅಣ್ಣ ಇದ್ದಂಗ, ನಮ್ಮ ಮನೆಯೊಳಗೆ ಎಲ್ಲರೂ ಕೂಡಿ ಒಂದೇ ಭಾವದಿಂದ ಇವ್ರನ್ನ ಅಂತ ಹೇಳಿ ಅವ್ರ ಮನೆಯೊಳಗೆ ನಿಂದಿರ್ತಾರ. ಹೌದೌದು. ಅವ್ರ ಮನೆಯೊಳಗೆ ನಿಂದಿರ್ತಾರ. ಕನಬಾಯಿ ನೀರಿಗೆ ಹೋಗೋದು ಬರೋದು ಮುಂದೆ ಕೆಲವೊಂದ್ ದಿನ ಮ್ಯಾಗ ಎಲ್ಲಾರು ಬಂಜಿ ಅಂತ ಹೇಳಿ ಅಕ್ಕಿಗೆ ನಿಂದ್ಯಾದ ಮಾತು ಮಾತಾಡ್ತಾರ. ಹೌದೌದು. ಆ ನಿಂದ್ಯಾದ ಮಾತು ಕೇಳಕ್ಕಿಗೆ ಪೆಟ್ಟಾಗಿ ಗಂಡಗೆ ಹೇಳ್ತಾಳ, ಏನತ್ತ? ನಮ್ಮದು ಎಷ್ಟು ಹೊಲ ಮನಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದ್ರು ಏನು ಸ್ವಾರ್ಥಕ್ಕಿಲ್ಲ, ಇಲ್ಲ. ಚಂತಾನ ದುಡು ತಂದು ಚಂಜಿ ಮಾಡಿ ತಿಂದ್ರು ಪರವಾಗಿಲ್ಲ. ಹೌದೌದು.
ಮನಿ ಒಳಗೆ ದೀಪ ಅನ್ನತಕ್ಕಂಥದೊಂದು ಮಗ ಇದ್ರೆ ಚಂದ, ಹೌದೌದು. ಮಕ್ಕಳಿಲ್ಲ ತಳಿ ನನಗೆ ಬಂಜಿ ಅಂತೇಳಿ ಎಲ್ಲಾರು ನಿಂದ್ಯಾದ ಮಾತು ಮಾತಾಡ್ಲತ್ತಾರ. ಹಾ ಹಾ ಈ ನಿಂದ್ಯಾದ ಮಾತು ಕೇಳಿ 100 ವರ್ಷ ಬದುಕುದಕ್ಕಿತ್ತಲ್ಲೋ ನಾವು ವಿಷ ಕುಡುದು ಪ್ರಾಣ ಬಿಡುದೇ ಲೇಸ ಅಂತ ಹೇಳಿ ತಿಳ್ಕೊಂಡು ಹೌದೌದು. ಗಂಡನ ಮುಂದೆ ದುಃಖ ಮಾಡ್ತಾಳ. ಅವಾಗೇನ್ ಹೇಳ್ತಾನ್ರಿ ಗಂಡನು ಏನೋ ನೋಡೋಣತ್ ಹಿಂದಾದವ್ ನಾಳೆ ಅದಾವ ಅಂತೇಳಿ ಅವನು ತಿಳಿದಲ್ಲಿ ಎಲ್ಲಾ ಕಂಡ ದೇವರಿಗೆಲ್ಲ ಕೈ ಮುಗಿದು ಬರ್ತಾನ. ಹಾ ಹಾ ಎಲ್ಲಿ ಸಾಧ್ಯ ಆಗುದಿಲ್ಲ. ಹೌದೌದು. ಅವಾಗ ಸತಿಪತಿ ವಿಷ ತಂದ ಕೇಸಂದ್ರ ಅನ್ನದೊಳಗ ಕಲಿಸಿ ಊಟ ಮಾಡ್ಬೇಕತ್ತಿರ್ತಾರ. ಅವಾಗ ಏನಾಯ್ತು? ಕೈಲಾಸದಿಂದ ಅಮೋಘ ಸಿದ್ಧ ಕಾಮಧೇನು ಕಲ್ಪವೃಕ್ಷ ಬಡವಗ ಭಾಗ್ಯ ಬಂಜಿಗಿ ತೊಟ್ಟಿಲ್ಲ. ಹಾ ಹಾ ಮಳಿಕೀಲಿ ಬೆಳಕೀಲಿ ಏನು ತಗೊಂಡು ಬಂದಿದ. ಹೌದೌದು. ಇವು ತಂದ ನಾ ಇಲ್ಲೇ ಇಟ್ಟುಕೊಂಡು ಕೂತ್ರು ಉಪಯೋಗ ಆಗುದಿಲ್ಲ. ಆಗುದಿಲ್ಲ. ಇವತ್ತು ಗೊಳಗಿ ಗೌಡ್ರ ಮನಿ ಒಳಗ ಸತಿಪತಿ ಇಬ್ರು ವಿಷ ಕುಡಿಲತ್ತಾರಂದ್ರ ಹಾ ಹಾ ಇದು ಅವ್ರಿಗೆ ಉಪಯೋಗ ಮಾಡ್ಬೇಕಂತ ಹೇಳಿ ದೇವಲೋಕದ ಕೊರವಂಜಿನ ಕರೆಸಿ ಆ ಗೌಡ್ರ ಮನಿಗೆ ಕಳಿಸ್ತಾನ. ಹೌದೌದು. ಅವಾಗ ಓಣಿ ಒಳಗ ಮಕ್ಳು ಬೇಕಾದವ್ರು ಪಟ್ಟಣಕ್ಕೆ ಹೋರಿ ಯಾರು ವಿಷ ಕುಡಿಬೇಡ್ರಿ ಅಂತ ಹೇಳಿ ಹೇಳ್ಕೋತಕ್ಕೆ ತಿರ್ಗಾಡ್ತಿರ್ತಾಳ. ಅವಾಗ ಅದು ಕೇಳಿ ಜಬಗೊಂಡ ಗೌಡ ಕನಬಾಯಿ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗ್ತಾರ ಅಮೋಘ ಸಿದ್ಧನ ಭಕ್ತಿ ಮಾಡ್ಲಿಕ್ಕ. ಹೌದೌದು. ಆ ಭಕ್ತಿಗಾಗಿ ನೀವು ವಿಷ ಕುಡಿದು ಪ್ರಾಣ ಕುಡಬೇಡ್ರಿ, ನಾ ಕೈಲಾಸದಿಂದ ಬಂಜಿಗೆ ಮಕ್ಕಳು ತಂದಿನೋ ಈ ಕಾರ್ಯಕ್ಕ ಬಂಡ್ರ ತೋರಿ ನಿಮ್ಮ ಹಟ್ಟಿಲೆ ಮಗ ಹುಟ್ಟತಾನಂತ ಹೇಳಿ ಅವ್ರ ಉಡಿ ಒಳಗ ಕೊಡ್ತಾನ. ಹೌದೌದು. ಮಾಧವಲಿಂಗ ಹುಟ್ಟಿ ಬರ್ತಾನ. ಹುಟ್ಟದ ಮಗನಿಗೆ ನನ್ನ ಮಠಕ್ಕೆ ನೀವು ಬಿಡ್ಬೇಕಂತ ಹೇಳಿ ಅವ್ರಿಗೆ ಕರಾರು ಮಾಡಿರ್ತಾನ. ಹೌದೌದು. ಆದ್ರ ಮಗ ಹುಟ್ಟದ ಮಾಯಾದೊಳಗ ಅವ್ರು ಮಠಕ್ಕೆ ಬಿಡುದು ಮರೆತು ಬಿಡ್ತಾರ. ಹೌದೌದು. ಮರಿತಾರ. ಮುಂದೆ ಅವರಲ್ಲಿವೆ ಕಿಲ್ಲರ್ ಕಾಯ್ಕೋತ ಮಾಧವಲಿಂಗ ಎಲ್ಲಿಗೆ ಬಂದ? ಇಲ್ಲಿ ಉಂಬಳ್ಯಾನ್ ಹಟ್ಟಿಗೆ ಹೋಗಿರ್ತಾನ. ಹೌದೌದು. ಉಂಬಳ್ಯಾನ್ ಹಟ್ಟಿಗೆ ಹೋಗಿರ್ತಾನ. ಅಮೋಘ ಸಿದ್ಧ ಏನ್ ಮಾಡ್ದ? ಸಾಧುನ ವೇಷ ಹಾಕೊಂಡು ಮನಿ ಮುಂದೆ ಬರ್ತಾನ. ಹೌದೌದು. ಕನಬಾಯಿ ಅಕ್ಕಿ ಹಸನ ಮಾಡ್ಕೋತ ಕೂತಿರ್ತಾಳ. ಹಾ ಅವಾಗ ಗುರುತು ಹಿಡಿದಿಲ್ಲ. ಹೌದೌದು. ಇಕ್ಕಿ ಯಾವಾಗ ನಾ ಮಕ್ಕಳು ಕೊಟ್ಟರು ನನಗೆ ಗುರುತು ಹಿಡಿದಿಲ್ಲ ಅಂತ ಹೇಳಿ ಬಾಗಿಲಿಗೆ ಬಂಡ್ರ ಬಟ್ಟಿಟ್ಟು ಹೋಗಿ ಬಿಡ್ತಾನ. ಹೌದೌದು. ಮಾಧವಲಿಂಗ ಕಿಲ್ಲಾರ ತಂದು ದೊಡ್ಡಿ ಒಳಗೆ ಹಾಕಿ ಮನಿಗೆ ಬಂದು ನೋಡ್ತಾನ ಬಂಡ್ರ ಬಟ್ಟ. ಇವತ್ತ ನಮ್ಮ ಮನಿಗೆ ಯಾರು ಬಂದಿರು ಕೇಳ್ತಾನ ತಾಯಿಗೆ ಕೇಳ್ತಾನ. ಹೌದೌದು. ಅವಾಗ ತಾಯಿ ಹೇಳ್ತಾಳ, ಅವನ ಒಬ್ಬ ಸಾಧು ಹಾಯ್ದು ಹೋಗ್ತಿದ, ನಾಯನಟ್ಟ ಅವನಿಗೆ ಲಕ್ಷ್ಯ ಕೊಟ್ಟಿಲ್ಲ ಅಂತ ಹೇಳ್ತಾಳ. ಹೌದೌದು. ಅವಾಗ ಏನ್ ಮಾಡ್ತಾನ? ಅವಾಗ ಇದು ಬಂಡ್ರ ಬಟ್ಟ ನಮ್ಮ ಅಪ್ಪಂದ ಯಾವ್ದು ಅಂತ ಹೇಳಿ ತಿಳ್ಕೊಂಡು ನಮ್ಮ ಅಪ್ಪಗೆ ನೀ ಗುರುತು ಹಿಡಿದಿಲ್ಲ ಅಂತ ಹೇಳಿ ತಾಯಿಗೆ ಬೈತಾನ. ಹೌದೌದು. ಬೈದುದ್ರದಿಂದ ಕಾರುಣಿ ಹೊನ್ನುಗ್ಗಿ ದಿನ ಕಿಲ್ಲರ್ ತೊಳಿಲಿಕ್ಕೆ ಹೋದಕ್ರನಾಗ ಏನಾಯ್ತು? ಅಮೋಘ ಸಿದ್ಧ ಅವನ್ನ ಮಾಯಿ ಮಾಡ್ಕೊಂಡು ಬಿಡ್ತಾನ. ಅಲ್ಲೇ ಮಡವಿನೊಳಗ. ಹೌದೌದು. ನಾಗರ ಮಡವಿನೊಳಗ ಮಾಯ ಮಾಡ್ಕೋತಾನ. ಕನಬಾಯಿಗೆ ಚಿಂತೆಯಾಗಿ ಮನಿಯೊಳಗ ದುಃಖ ಮಾಡ್ತಿರ್ತಾಳ. ಹೌದೌದು. ಅವಾಗ ಕನಬಾಯಿ ಕನಸಿನಾಗ ಬಂದು ಹೇಳ್ತಾನ ಅಮೋಘ ಸಿದ್ಧ, ಏನತ್ತ? ಅದು ನಿನ್ನ ಮಗ ಅಲ್ಲ, ನಾ ಕೊಟ್ಟದ ಮಗ ಇತ್ತು, ನನಗೆ ಕೊಡ್ಬೇಕಾದದು ನೀ ಮರ್ತು ಕೂತಿದಿ, ನಾ ಮಾಯ ಮಾಡ್ಕೊಂಡಿದ. ಹೌದೌದು. ಅಲ್ಲಿ ಆ ಹೊಳಿ ಮ್ಯಾಗ ಹೋಗಿ ಬಂಡ್ರ ಸೂರ್ಯನಿಗೆ ನೀ ಮಾಡಿದೆ ಅಂದ್ರ ಆ ಮಗ ಎದ್ದು ಬರ್ತಾನ, ಅವನಿಗೆ ತಂದ ನನಗೆ ಒಪ್ಪಿಸತ್ತೇಳಿ ಹೇಳ್ತಾನ. ಹೌದೌದು. ಅವಾಗ ಅದರಂತೆ ಅವ್ರಲ್ಲಿ ಬಂದು ಬಂಡ್ರ ಸೂರ್ಯನಿಗೆ ಮಾಡಿ ಆ ಮಗ ಎದ್ದು ಬರ್ತಾನ. ಮಗನಿಗೆ ಒಯ್ದು ಮುಮ್ಮೆಟ್ಟು ಗುಡ್ಡಕ್ಕೆ ಒಯ್ದು ಒಪ್ಪಿಸ್ತಾರ ಅಮೋಘ ಸಿದ್ಧಗ. ಹೌದೌದು. ಒಪ್ಪಿಸಿದ ಬಳಕ ಮುಂದೆ ಇವ್ರ ಈ ಕಡೆ ಇವ್ರ ಪ್ರಪಂಚ ನಡೀತದ. ಅಮೋಘ ಸಿದ್ಧ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಇರ್ತಾನ. ಪದ್ಮಾವತಿ ಅರಕೇರಿ ಒಳಗಿರ್ತಾಳ. ಹೌದೌದು. ಅಲ್ಲಿ ದಿನನಿತ್ಯ ಕಾಯಕ ಮಾಡ್ತಿರ್ತಾನ. ಪದ್ಮಾವತಿ ಕೈಲಿ ರೊಟ್ಟಿ ತಂದ ಕೇಸಂದ್ರೆ ಅಮೋಘ ಸಿದ್ಧ ಉಣಿಸೋದು, ಕಿಲ್ಲಾರ ಅಲ್ಲಿ ಕಾಯ್ದು ಹೊತ್ತು ಮುಣಿಗೆ ಹಾಲು ಕೌಡಿಕೊಂಡು ಅರಕೇರಿಗೆ ಹೋಗೋದು. ಹೌದೌದು. ಇದು ದಿನನಿತ್ಯದ ಕಾಯಕ್ಕಿರ್ತದ. ಒಂದು ದಿವಸ ಪದ್ಮಾವತಿ ಅಕ್ಕಿ ಹಸನ ಮಾಡ್ಕೋತ ಕೂತಿರ್ತಾಳ. ತಲೆ ಒಳಗಿನ ಬಿಳಿ ಕೂದಲು ನೋಡಿ ಕಣ್ಣೀರು ಸುರಿಸ್ತಾಳ. ಹೌದೌದು. ಏನು ನಾಡಿಗೆ ನನ್ನ ಗಂಡ ಮಕ್ಕಳು ಕೊಡ್ತಾನ, ಆದ್ರೆ ನನ್ನ ಹೊಟ್ಟಿಲೇನೆ ಹುಟ್ಲಿಲ್ಲ, ನಂದು ಎಂತ ಹಣಿಬಾರ ಅಂತೇಳಿ ದುಃಖ ಮಾಡೋದಕ್ಕೆ ಕೇಳಿ ಮಾಧುಲಿಂಗ ಹೇಳ್ತಾನ, ಏನತ್ತ? ತಾಯಿ ನಿನಗೆ ದುಃಖ ಮಾಡುವಂತ ಸಂದರ್ಭ ಏನು ಬಂದದತ್ ಕೇಳ್ದ. ಹೌದೌದು. ಅವಾಗ ಪದ್ಮಾವತಿ ಹೇಳ್ತಾಳ, ಏನತ್ತ? ನನಗ ಪುತ್ರ ಸಂತಾನ ಇಲ್ಲ, ನಿನಗ ಬೆನ್ನ ಭುಜ ಇಲ್ಲ. ಹೌದೌದು. ಅದ್ರ ಕಾಲಾಗ ನನ್ನ ಕಣ್ಣ ನೀರು ಹೊಂಟಾವ ಅಂತ ಹೇಳಿ ಹೇಳಿದಳು. ಅವ ಮಾಧುಲಿಂಗ ಏನ್ ಮಾಡ್ತಾನ್ರಿ? ಇವು ಎಲ್ಲಿ ಸಿಗ್ತಾವ ಅಂತ ಕೇಳ್ದವ. ಇವು ಎಲ್ಲಿ ಸಿಗ್ತಾವಲ್ಲಿಕ್ಕೆ ಅನ್ನೋದಲ್ಲ, ಮುಮ್ಮೆಟ್ಟಿ ಗುಡ್ದಾಗ ನಿಮ್ಮ ಅಪ್ಪ ಅದನ, ನಿಮ್ಮ ಅಪ್ಪನ ಬಲ್ಲೆ ಸಿಗ್ತಾವ. ಹೌದು. ನಮ್ಮ ಅಪ್ಪನ ಬಲ್ಲಿ ಸಿಗ್ತೀವಂದ್ರೆ ಅಳಿತ್ಯಾಕ ನೀ ನಾ ನಾಳಿಗೆ ತಂದು ಕೊಡ್ತೀನಿ ನಿನಗಂದ. ನಾಳಿಗೆ ತಂದು ಕೊಡ್ತೀನಿ ಅನ್ನಂಗ ಮಾತು ಕೊಡು ಅಂದಳು. ಹೌದೌದು. ಆ ಮಾತು ಕೊಟ್ಟು ಮಾತಿನ ಪ್ರಕಾರ ಬುತ್ತಿ ತಂದು ಇಲ್ಲಿ ಅರಕೆಯಿಂದ ಮುಮ್ಮೆಟ್ಟಿ ಗುಡ್ದಾಗ ಇಟ್ಟು ಅಪ್ಪಗೆ ಹೇಳ್ತಾನ, ಏನತ್ತ? ನನಗೆ ಬೆನ್ನ ಭುಜ ಕೊಡು. ಹೌದೌದು. ನನ್ನ ತಾಯಿಗೆ ಪುತ್ರ ಸಂತಾನ ಕೊಡು ಅಂತ ಹೇಳಿ. ಹೌದೌದು. ಅವಾಗ ಅಮೋಘ ಸಿದ್ಧ ಹೇಳ್ತಾನ, ಏನು ಬೇಕಾದ ಮತ್ತೊಂದು ಬೇಡು ಬೇಡು ನಿನಗ ಕೊಡ್ತಾ. ಹೌದೌದು. ಆದ್ರ
ನಿನಗ ಬೆನ್ನ ಭುಜ ಬೇಡ, ಬಹಳ ಸತ್ಪುರುಷರು, ಬಹಳ ಸಿಟ್ಟಿನವರು, ಬಹಳ ಅವತಾರದವ್ರು ಹುಟ್ಟತಾರವ್ರು. ಹೌದೌದು ಅವ್ರು ಹುಟ್ಟುದ್ರಂದ್ರ ನನಗ ನಿನಗ ಅಗಲಿಸ್ತಾರ. ಹೌದೌದು ಅದೊಂದು ಬಿಟ್ಟು ಬೇಡಂದ. ಅವಾಗ ಏನ್ ಹೇಳಿದ್ರಿ ಮಾಧುಲಿಂಗ? ಅವಾಗ ಮಾಧುಲಿಂಗ ಹೇಳ್ತಾನ, ಇವತ್ತು ಹುಟ್ಟಿ ನಾಳಿಗೆ ನನಗ ನಿನಗ ಅಗಲಿಸಲಿ. ಹೌದೌದು ನಾ ಹೋಗ್ಲಿಕ್ಕೆ ತಯಾರಿದ್ದ ಖರೆ ನನ್ನ ತಾಯಿಗೆ ಮಾತು ಕೊಟ್ಟಿನು. ಹಾ ಆ ಮಾತಿನ ಪ್ರಕಾರ ನೀ ಕುಡಿಯಬೇಕಂದಕ್ರನಾಗ ಕಾರಿಕ ಬಂಡ್ರ ಕೊಡ್ತಾನ ಅಮೋಘಸಿದ್ದ. ಹೌದೌದು ಅದನ್ನ ತಂದ ಪದ್ಮಾವತಿ ಭಕ್ಷಣ ಮಾಡ್ತಾಳ. 4 ಮಂದಿ ಧರ್ಮರು ಹುಟ್ಟತಾರ. ಹೌದೌದು ಅವತಾರ ಹೌದು ಸಿದ್ಧ, ದೇವೇಂದ್ರ ಬಿಳನ್ ಸಿದ್ಧ, ಆಚಾರ್ಯಗೌಡ ಸೋಮಣ್ಣ ಮುತ್ಯ, ಕಡಿಯುಟ್ಟ ಕಣ್ಣು ಮುತ್ಯ. ಹೌದೌದು ಒಂದು ಲಿಂಬಿಕಾಯಿಂದ ತಂಗಿ ರೆಬಕಾ ಹುಟ್ಟಿ ಬರ್ತಾಳ. ಹೌದೌದು ಹೇಳ್ಕೋತ ಹೋದ್ರ ಕತಿ ಬಹಳ ದೊಡ್ಡದದ. ಇದು ದೊಡ್ಡದಲ್ರಿ. ಏನ್ ಹೇಳ್ಬೇಕಾಗ್ಯದ ಇದಕ್ಕೆ ಈ ಮಾತಿನ ಹಿಂದಂದ್ರ, ಏನ್ ಹೇಳ್ಬೇಕತ್ರಿ? ಇಡೀ ಅಮೋಘ ಸಿದ್ಧಂದು 1700 ಮಟ್ಟಮಾನ್ಯ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳ್ನಾಡು ಎಲ್ಲಿ ಸೂರ್ಯ ಹೊಂಟ ಮುಣಗಲ್ಲಿ ತನಕ ಇದು ಬೆಳಕಾಗಬೇಕಾದ್ರ ಯಾರ್ದು? ಇದನ್ನ ಪುಟು ಮಾಡಿ ಇದನ್ನ ಜಗತ್ತುಂಬ ಬಿತ್ತಣಿಕೆ ಆಗುವಂಗ ಮಾಡದವನೇ ಈ ಬಂಡ್ರಗೊಟ್ಟಿ ಮಾಸಿದಪ್ಪನಿಂದ ಅಮೋಘ ಸಿದ್ಧನ ಸಂತತಿ ಸಿದ್ಧಟಿಗೆ ಬೆಳೆದದತ್ತ ಹೇಳುದಿಟ್ಟೆ ತಾತ್ಪರ್ಯ ಅದ ಅಂತಕ್ಕಂಥ ಮಾತನ್ನ ಹೇಳಿ ಅದಕ್ಕೆ ಬಹಳ ಮಾತಾಡೋದು ಬೇಡ. ನಾವು ಹೊಸದಾಗಿ ಮಾತಾಡ್ತೇವೆ, ತದ್ರೆ ಪಿದ್ರಿ ಆಗ್ತಿರ್ತದ. ಯಾಕೆ ತದ್ರಪದ ಆಗ್ತದ್ರಿ? ಯಾಕಂದ್ರ ಅದಕ್ಕೆ ಹೇಳಿವಲ್ಲ, ನಾನು ಗೌಡ್ರ ಮುಂದೆ ನಾನು ಪಾಸ್ ಆಗೋದಾಗ್ತದ, ನಾಪಾಸ್ ಆಗಿ ಮನೆಗೆ ಹೋಗೋದಾಗ್ತದ ನಮಗೂ ಗೊತ್ತಿಲ್ಲ. ಅದಕ್ಕೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಸ 4 ನುಡಿ ಚಾಲ ಹಾಡಿ ಕೇಸಂದ್ರ ನಾನು ಮಾತಿಗೆ ರಾಮಗಳನ್ನ ಹೇಳ್ತಾ ಇದ್ದೀನಿ. ಹೌದು ಇಚ್ಚು ಕಡಿ ಕಾಕಾ ಕಡಿ ಗೌಡ್ರು ಧೈರ್ಯ